ಗಾಯ್ಸ್, ಆಫ್ ಮಾಡ್ಕೊಂಡಿದ್ದೀನಿ, ಇನ್ನು ಹಾಫು ಮಾಡ್ಕೊಂಡಿದ್ದೀನಿ. ನಡಿ ಅಪ್ಪ ಬೈಯುತ್ತೆ. ವಾಕ್ಗೆ ಹೋಗಲಿಲ್ಲ ಗೈಸ್, ಇಲ್ಲಿಗೆ ಬಂದಿದ್ದೀವಿ. 2 1 ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಎದ್ದು ಭವಿಷ್ಯ ನಾನು ಫಸ್ಟ್ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಭವಿಷ್ಯ ಇವಾಗ ಸುಮಾರು ಹೊತ್ತಾಯಿತು ಎದ್ದು. ಇವತ್ತು ನಮ್ಮ ಮನೆಯಲ್ಲಿ ಗೋಧಿ ದೋಸೆ ಮತ್ತು ಮೊಸರಿಗೆ ಚಿಲ್ಲಿ ಹಾಕ್ಬಿಟ್ಟು ತಿನ್ನಿ ಗೈಸ್. ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ಆಲೂ ಪರೋಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಲೂಗೆಡ್ಡೆ ಇರಲಿಲ್ಲ, ಅದಕ್ಕೆ ಗೋಧಿ ದೋಸೆ ಈಸ್ ಅ ಬೆಟರ್ ಆಪ್ಷನ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಗೋಧಿ ದೋಸೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡಿ, ಮಸಾಲೆ ದೋಸೆ ಇದ್ದಂಗಿರುತ್ತೆ, ಎಷ್ಟು ಗರ್ಗರಿಯಾಗಿ ಇರುತ್ತೆ ಗೊತ್ತಾ ಗೈಸ್. ಸಖತ್ ಇಷ್ಟ ನನಗೆ ಈ ಥರ ಗರ್ಗರಿಯಾಗಿ ಮಾಡಿಕೊಟ್ರೆ. ಅದರ್ವೈಸ್ ಮೆತ್ತಗಿದ್ರೆ ಇಷ್ಟ ಆಗಲ್ಲ. ಸುಮಾರು ಜನಕ್ಕೆ ಗೋಧಿ ದೋಸೆ ಇಷ್ಟ ಇರೋದಿಲ್ಲ. ಏನಕ್ಕೆ ಇಷ್ಟ ಇರೋದಿಲ್ಲ ಅಂದರೆ ದಪ್ಪಗೆ ಬಂದ್ಬಿಡುತ್ತೆ ಅಂತ. ನೀವು ನೀರು ದೋಸೆ ಇರುತ್ತೆ ಗೊತ್ತಾ, ಆ ಥರ ಹಾಕ್ಕೊಳ್ಳಿ, ಆವಾಗ ಗೋಧಿ ದೋಸೆ ನಿಮಗೂ ಇಷ್ಟ ಆಗುತ್ತೆ ಗೈಸ್. ಆ್ಯಂಡ್ ಗರ್ಗರಿಯಾಗಿ ಆಗೋ ತನಕ ವೆಯ್ಟ್ ಮಾಡಬೇಕು, ಸಖತ್ ಟೇಸ್ಟಿ ಇರುತ್ತೆ. ನೋಡಿ, ಇದು ವಾಟರಿ ಥರ ಇದೆ, ಓಕೆನಾ. ತೂತ ಇರಬೇಕು ಗೈಸ್. ಗೋಧಿ ದೋಸೆ ಹಾಕಿದಾಗ ತೂತು ಥರ ಇರೋದಿಲ್ಲ, ಅದಕ್ಕೆ ನಿಮ್ಗೆ ಇಷ್ಟ ಆಗೋದಿಲ್ಲ. ಇದು ತೂತು ಥರ ಇದೆ ನೋಡಿ, ದೋಸೆ ಥರನೇ. ಖಾರ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಅವಾಗ. ಆ್ಯಂಡ್ ಕಾಂಬಿನೇಷನ್ ಮ್ಯಾಟರ್ಸ್ ಅ ಲಾಟ್. ಮೊಸರಿಗೆ ಚಿಲ್ಲಿ ಚಾಪ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಆ್ಯಂಡ್ ಸಾಲ್ಟ್ ಹಾಕ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ ಗೈಸ್. ಇವಾಗ ಸಂಜೆ 5:15 ಆಗಿದೆ. ನಾನಿವತ್ತು ತಲೆಗೆ ಸ್ನಾನ ಮಾಡಿದ್ದೆ. ಸೊ ನಾರ್ಮಲಾಗಿ ನಂದು ವೇವಿ ಈ ಥರ ಆಗೋಗ್ಬಿಟ್ಟಿದೆ ಕೂದಲು. ಸೊ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ನೀಟಾಗಿ ಸ್ಟ್ರೈಟಾಗಿರಬೇಕು ಗೈಸ್, ಕ್ಲೀನಾಗಿರುತ್ತೆ ನೋಡೋದಕ್ಕೆ. ಅದರ್ವೈಸ್ ಇದು ವಿಚಿತ್ರವಾಗಿ ಕಾಣಿಸುತ್ತೆ. ಫುಲ್ ಕರ್ಲ್ ಆಗೂ ಇರೋದಿಲ್ಲ, ಆ ಕಡೆ ಈ ಕಡೆ ಫುಲ್ ಸ್ಟ್ರೈಟು ಇರೋದಿಲ್ಲ, ಅರ್ಧಂಬರ್ಧ ನಂದು. ಅದಕ್ಕೆ ಸೊ ಇವಾಗ ಸ್ಟ್ರೈಟ್ ಮಾಡ್ಕೋತೀನಿ. ಸಾಯಂಕಾಲ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಮಧ್ಯಾಹ್ನ ನಾನು ನಾರ್ಮಲಾಗೆ ಹುಣಸೆಹಣ್ಣು ಕಿವುಚ್ಬಿಟ್ಟು ಅದು ಗೊಜ್ಜು ಸಾರು ಮಾಡ್ತಾರಲ್ಲ, ಅದನ್ನು ಇವತ್ತು ಮಾವಿನಕಾಯಲ್ಲಿ ಮಾಡಿದ್ದೆ ನಾನು. ಸೂಪರಾಗಿತ್ತು. ನೀವು ಏನಿಲ್ಲ, ಡಿಫ್ರೆನ್ಸ್ ಏನು ಅಂದರೆ, ನಾವು ಹುಣಸೆಹಣ್ಣು ಕಿವುಚ್ತೀವಲ್ಲ, ಅದ್ರ ಬದಲು ಮಾವಿನಕಾಯಿನ ಬೇಯಿಸ್ಕೊಂಡು, ಅಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳಿ, ಒಂದು ವಿಷಲ್ ಬರೋ ಥರ. ಅದಾದಮೇಲೆ ಮಾವಿನಕಾಯಿ ತೊಗೊಂಡು ಕಿವುಚ್ಬಿಟ್ಟು ನಾರ್ಮಲಾಗಿ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇದು ಮಾಡಿ ಕಿವುಚಿ. ಅದಾದಮೇಲೆ ಏನಾದ್ರು ಒಂದು ಸ್ವಲ್ಪ ಹುಳಿ ಕಮ್ಮಿ ಅನ್ನಿಸ್ತು ನಿಮಗೆ ಅಂತ ಅಂದರೆ ಒಂದು ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಉಪ್ಪು ಮತ್ತು ಒಂಚೂರು ಬೆಲ್ಲ ಹಾಕಿ. ಸೂಪರ್ ಟೇಸ್ಟಿಯಾಗಿತ್ತು ಗೈಸ್. ನಾನು ತೋರಿಸ್ಬೇಕಿತ್ತು, ಲೈಕ್ ಐ ಥಾಟ್ ಇದೇನು ಫಸ್ಟ್ ಟೈಮ್ ಮಾಡ್ತಿದ್ದೀನಲ್ಲ, ಸೊ ಅಷ್ಟೊಂದು ಟೇಸ್ಟಿಯಾಗಿರುತ್ತೋ ಇಲ್ವೋ ಏನೋ ಅಂತ ಅಂದ್ಕೊಂಡು ಮಾಡಿಬಿಟ್ಟೆ. ಮಾಡಾದಮೇಲೆ ತಿಂದ್ವಿ. ಇಟ್ ವಾಸ್ ವೆರಿ ಟೇಸ್ಟಿ ಗೈಸ್. ಒಂದ್ಸರಿ ಮಾಡ್ಕೊಂಡು ಟ್ರೈ ಮಾಡಿ. ಸದ್ಯಕ್ಕೆ ನಾನು ಸ್ಟ್ರೈಟ್ ಮಾಡ್ಕೋತೀನಿ. ಅದಾದಮೇಲೆ ನಮ್ಮ ಯಜಮಾನ್ರು ರಾತ್ರಿ ಬರ್ತಾರೆ, ಅಂದ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ. ಮೇ ಬಿ ಲೇಟಾಗಿ ಬರ್ತಾರೆ ಇವತ್ತು. ಎಸ್ ಗೈಸ್, ಅಷ್ಟೇ ಗೈಸ್. ಭವಿಷ್ಯ ಓದ್ಕೋತಾ ಇದ್ದಾಳೆ. ಆ್ಯಂಡ್ ನಮ್ಮ ಯಜಮಾನ್ರು ಬಂದಾದಮೇಲೆ ಅದೇ ಇವಾಗೆಲ್ಲ ನಡೀತಾ ಇದೆಯಲ್ಲ ಟ್ರೆಂಡು, ಲೈಕ್ 1 2 3 ಅಂತ ಕೌಂಟ್ ಮಾಡಿಬಿಟ್ಟು ಯಾರನ್ನ ಜಾಸ್ತಿ ಇಷ್ಟಪಡ್ತಾರೋ ಅವ್ರನ್ನ ಫಸ್ಟ್ ನೋಡ್ತಾರೆ ಅಂತ ಅದನ್ನು ಮಾಡ್ತೀವಿ. ನಮ್ಮ ಯಜಮಾನ್ರಿಗೆ ಗೊತ್ತಿರೋದಿಲ್ಲ ಅದು, ಸೊ ಅದನ್ನು ಮಾಡ್ತೀವಿ ಗೈಸ್. ನಮ್ಮ ಯಜಮಾನ್ರ ಮೇಲೆ ಟ್ರಯಲ್ಲು ಗೈಸ್. ನೋಡಿ, ಹಾಫ್ ಮಾಡ್ಕೊಂಡಿದ್ದೀನಿ, ಇನ್ನು ಹಾಫು ಮಾಡ್ಕೊಂಡಿಲ್ಲ. ಇವೆರಡರಲ್ಲಿ ಯಾವುದು ಚೆನ್ನಾಗಿ ಕಾಣಿಸ್ತಿರೋದು ಅಂತ ಹೇಳಿ ಗೈಸ್. ಅಥವಾ ನನಗೇನೋ ಇದೇ ಇಷ್ಟ ಗೈಸ್, ಸ್ಟ್ರೈಟ್ ಕೂದಲು. ನಾನು ಹಿಂಗೆಲ್ಲ ಕೂದಲು ಹಿಂಗೆಲ್ಲ ಬಂದುಬಿಟ್ಟಿರುತ್ತೆ, ಅದಕ್ಕೋಸ್ಕರ ದಿಸ್ ಇಸ್ ಬೆಟರ್. ನಿಮ್ಗೆ ಇದಿಷ್ಟ ಆಯಿತಾ ಅಂತ ಕಮೆಂಟ್ ಹಾಕಿ ನೋಡೋಣ. ಡನ್ ಗೈಸ್, 2 ಕಡೆ ಮುಗೀತು.
ಯಜಮಾನ್ರು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಕೆಳಗಡೆ ಬಂದ್ಬಿಟ್ಟು ಇನ್ನೂ ಬಂದಿಲ್ಲ ಕೆಳಗಡೆ ಅಂತಿದ್ದಾರೆ. ಇವಾಗ ವಾಕಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಭವಿಷ್ಯನೂ ಬರ್ತಾಳೆ ನಮ್ಮ ಜೊತೆ. ಸೊ ದಟ್ ಯಜಮಾನ್ರಿಗೆ ಏನಾದ್ರು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ನಡಿ. ನಂಗೆ ವಾಕ್ ಮಾಡೋಕ್ಕಾಗಲ್ಲ ಭವಿಷ್ಯ ಆ ಚಪ್ಪಲಿ ಹಾಕ್ಕೊಂಡು. ಬಾ ನಡಿ ನಡಿ, ಅಪ್ಪ ಬೈಯುತ್ತೆ. ಟೈಮ್ ಮಾಡ್ತದೆ ನಾನು ನೆನ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಟೈಮೇ ನೆನಪಾಗ್ತದೆ. ನಾವು ಯಜಮಾನ್ರು ಪಿಜ್ಜಾ ತಿನ್ಬೇಕಂತಿದೆ, ಅದಕ್ಕೆ ಹಂಗ್ರಿ ಗೈಸ್. ವಾಕ್ಗೆ ಹೋಗಲಿಲ್ಲ ಗೈಸ್, ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ತಿಂದಾದ್ಮೇಲೆ ಮೇ ಬಿ ವಾಕಿಗೆ ಕರ್ಕೊಂಡು ಹೋಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡಬೇಕು. ಬಟ್ ನನಗೇನು ತಿನ್ಬೇಕಂತ ಅನ್ನಿಸ್ತಾ ಇಲ್ಲ. ತಿಂದರೆ ಸುಮ್ಮನೆ ಜಂಕ್ ಹೋದಂಗಿರುತ್ತೆ ಬಾಡಿ ಒಳಗಡೆ. ನಮ್ಮ ಯಜಮಾನ್ರು ಪಾಪ ಆಲ್ಮೋಸ್ಟ್ ಮನೆಯಲ್ಲಿ ತರಕಾರಿ ಮತ್ತು ಆಯಿಲ್ಲೆಸ್ ಫುಡ್ ತಿನ್ನೋದು. ಅದಕ್ಕೆ ಈ ಥರ ಯಾವಾಗಾದ್ರು ಒಂದೊಂದು ಸರಿ ಕ್ರೇವಿಂಗ್ಸ್ ಆಗುತ್ತೆ ಏನಾದ್ರು ತಿನ್ನೋಣ ಅಂತ, ಆವಾಗ ತಿಂತಾರೆ ಗೈಸ್. ಬಟ್ ನಾವು ಮನೆಯಲ್ಲೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಜಾಸ್ತಿ ಇರೋವಂಥ ತಿನ್ನೋದು. ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಯಜಮಾನ್ರು ತಿಂದಿದ್ದು ಊಟ ಏನು ಅಂದರೆ ರೆಡ್ ಕಲರ್ ಸೊಪ್ಪಿರುತ್ತಲ್ಲ ಅದರದ್ದು ಸೊಪ್ಪಿನ ಪಲ್ಯ. ಆ್ಯಂಡ್ ಅದಾದಮೇಲೆ ಮಾವಿನಕಾಯಿದು ಗೊಜ್ಜು ಅಂತ ಹೇಳಿದ್ನಲ್ಲ ಅದನ್ನು ತಿಂದರು. ಆಮೇಲೆ ಸೌತೆಕಾಯಿ ತಿಂದರು. ಸೊ ಅವರಿಗೆ ಏನೂ ಅದರಲ್ಲಿ ಆಯಿಲ್ ಕಡಿಮೆ, ಮಿನಿಮಮ್ ಆಯಿಲ್ ಉಪಯೋಗಿಸ್ಬಿಟ್ಟು ಮಾಡೋವಂಥದ್ದು. ಗೊಜ್ಜಿಗಂತೂ ಆಯಿಲೇ ಹಾಕಿರಲಿಲ್ಲ. ಬಟ್ ನಾವು ತಿಂದಿದ್ದು, ನಾನು ಭವಿಷ್ಯ ತಿಂದಿದ್ದು ಆಲೂ ಪರೋಟ. ಸೊ ನಮ್ಗೆ ತಿನ್ಬೇಕು ಅನ್ಸುತ್ತೆ, ಲೈಕ್ ಭವಿಷ್ಯಕ್ಕೆ ಅನಿಸುತ್ತೆ ತಿನ್ನಬೇಕು ಅಂತ, ನನಗೇನು ತಿನ್ಬೇಕು ಅನ್ಸಲ್ಲ. ಸೊ ತಗೋತಾ ಇದ್ದೀವಿ. ಭವಿಷ್ಯ ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗಿದೆಯಾ? ಅವರಿಗೇನೋ ನನ್ನ ಕಣ್ಣೊಳ ಹೊರಟೋಯ್ತು ಅನ್ಸುತ್ತೆ. ತೆಗ್ದಾ? ಗೈಸ್ ಏನಂತ ಅಂದರೆ ನಾನಿಲ್ಲಿ ನಮ್ಮಮ್ಮ ಇಲ್ಲಿ ನಿಂತಿರ್ತಾರೆ. 1 2 3 ಅಂತ ಇಲ್ಲಿ ತಿರುಗ್ತೀವಿ. ನಾನು ಇಲ್ಲಿ ಕೂತಿರ್ತೀನಿ, ನಮ್ಮಮ್ಮ ಇಲ್ಲಿ ಕೂತಿರ್ತಾರೆ, ನಮ್ಮಪ್ಪ ಇಲ್ಲಿ ನಿಂತಿರ್ತಾರೆ. 1 2 3 ಅಂದ್ಬಿಟ್ಟು ಹಿಂಗೆ ತಿರುಗ್ತೀವಿ. ಯಾರ ಕಡೆ ನಮ್ಮಪ್ಪ ಫಸ್ಟ್ ನೋಡ್ತಾರೋ ಅವ್ರನ್ನ ಜಾಸ್ತಿ ಪ್ರೀತಿಸ್ತಾರೆ ಅಂತ. ಪ್ರೀತಿಸ್ತಾರೆ, ನೋಡೋಣ. ಬರಲಿ ನಮ್ಮ ಯಜಮಾನ್ರು. ಅಂದರೆ ವಾಕೆ ಮಾಡಲಿಲ್ಲ ಗೈಸ್. ಬಂದರು. ಬನ್ನಿರಿ, ಬಾರಪ್ಪ ಇಲ್ಲಿ ನಿಂತ್ಕೊಳ್ಳಿ ಮಧ್ಯದಲ್ಲಿ. ಒಂದು ನಿಮಿಷ ಅದು ಆಫ್ ಮಾಡಿಬಿಟ್ಟು ನಿಂತ್ಕೊಳ್ಳಿ. ಕಾಪಿದ್ಯಾ? ನೀ ಇಲ್ಲಿ ನೋಡ್ತಾ ಇರು, ಇಲ್ಲಿ ಅಲ್ಲೇ ನೋಡ್ಬೇಕು ನೀನು. ಅದೆಲ್ಲ ನೋಡ್ಬೇಡ, ನಿಮಿಷ ಬಿಟ್ಬಿಡು. ಆ ಕ್ಯಾಮ್ರಾಕ್ಕೆ ನಿಂತ್ಕೋಬೇಕು ಕರೆಕ್ಟಾಗಿ. ಮಕ್ಕ ಕಾಣಿಸ್ಬೇಕು ನೀನು. ಹಾಂ 3 2 1 ಮತ್ತೆ 3 2 1 3 2 1 ಅಪ್ಪ ದೊಡ್ಡ ಅಲ್ಲೇ ನೋಡ್ಬೇಕು ಅನ್ನೋ ಆಟ ಅನ್ಕೊಬಿಟ್ಟೈತೆ. ನೀನೇ ನೋಡಿದ್ದು ಎರಡನೇ ಸರಿ, ಮೂರನೇ ಸರಿ ಇಲ್ಲ. ಏನದು ಅಪ್ಪ ಇಲ್ಲಿ ನೋಡ್ಬಾರ್ದು ಕಣಪ್ಪ, ನೀನು ಅಲ್ಲಿ ಕಾಣಿಸ್ಬೇಕಷ್ಟೇ. ನೀನು ನೋಡ್ಬೇಕು. ರೆಡಿ 3 2 1 3 2 1 ನೀನಲ್ಲ. ಅಯ್ಯೋ ನಾವು ಯಜಮಾನ್ರಿಗೆ ಮಾಡೋದು ಏನ್ ಚಿನ್ನಿ ಬೇಜಾರಾಯ್ತಾಯ್ತಾ ಚಿನ್ನಿ? ರೀ ಯಾಕ್ರಿ ವಾಕ್ಗೆ ಕರ್ಕೊಂಡು ಹೋಗ್ಲಿಲ್ಲ? ಅಪ್ಪ ಏನಂತ ಗೊತ್ತಾ, ನಾವು 1 2 3 ಅನ್ಬಿಟ್ಟು ತಿರುಗ್ತೀವಲ್ಲ, ನೀನ್ ಯಾರ ಕಡೆ ಫಸ್ಟ್ ನೋಡ್ತೀಯ ಅವ್ರನ್ನೇ ಜಾಸ್ತಿ ಪ್ರೀತಿಸ್ತೀಯ ಅಂತ ಅರ್ಥ. ಅದ್ರದ್ದು
ಇವಾಗ ಸರಿ 3, 2, 1 ನಂದು ವಾಕ್ಯ ಮಿಸ್ ಆಯ್ತು. ಪ್ಲಾನ್ ಮಾಡಿದ್ರೆ ಕರೆಕ್ಟಾಗಿ ಎಲ್ಲ ಆಗಿರೋದು. ನಮ್ಮ ಅಮ್ಮನ ಲುಕ್ಕು, ನಮ್ಮ ಅಮ್ಮನ ವಾಕು ಎಲ್ಲ ಮಿಸ್ ಆಯ್ತು ಗೈಸ್. ಕಾಫಿನೂ ಮಿಸ್ ಆಯ್ತು. ನಂಗೆ ಪಿಜ್ಜಾ ಅಂದರೆ ಇಷ್ಟನೂ ಇಲ್ಲ. ಬಟ್ 2 ಪೀಸ್ ತಿಂದಿದ್ದೀನಿ, ಅರ್ಧ ಪಿಜ್ಜಾ ತಿಂದಿದ್ದೀನಿ. ಹೋಗಿ ನಾನು 2 ತಿಂದೆ ಗೈಸ್. 2 ಪಿಜ್ಜಾ ಅಲ್ಲ, ಅರ್ಧ ಪಿಜ್ಜಾ ಅವಳು, ಅರ್ಧ 2 ಪೀಸ್ ತಿಂದೆ, ಪಿಜ್ಜಾ ಅಲ್ಲ ಪೀಸು. ಚಿತ್ರ ನೀರು ನೀವು ನಾನು ಬರ್ಲಾ? ಇವಾಗಲೇ ಹೊರಡೋಣ ಅಥವಾ ಊಟ ಆದ್ಮೇಲೆ? ಇಲ್ಲ ಬಾ. ಓ ನೀನೇ ಹೋಗ್ತೀಯ, ಹೋಗು. ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಾಕು ಹೋಗಲಿಲ್ಲ, ಕಾಫಿನೂ ಕುಡಿಲಿಲ್ಲ ಇವತ್ತು, ಪರವಾಗಿಲ್ಲ. ವಾಕ್ ಮಾಡ್ಕೋತೀನಿ ಮನೆಯಲ್ಲೇ, ಕಾಫಿ ಇನ್ನೊಂದಿನ ಕುಡ್ಕೋತೀನಿ ಗೈಸ್. ಆ್ಯಂಡ್ ಭವಿಷ್ಯನೇ ಜಾಸ್ತಿ ಇಷ್ಟಪಡೋದು ಅವರಪ್ಪ ಅಂತ ನಂಗೆ ಗೊತ್ತಾಯಿತು. ಅಲ್ಲಿ ನಾನು ಫಸ್ಟ್ ತಿರುಗಿದೆ, ಲಾಜಿಕ್ ಏನು ಅಂದರೆ 3, 2, 1 ಅಂತ ಯಾರು ಹೇಳ್ತಾರೋ ಅವ್ರ ಮಕ್ಕ ನೋಡೋಂಗಾಗುತ್ತೆ ಅಂತ ನನಗೆ ಅನಿಸುತ್ತೆ. ಇಲ್ಲಾಂದರೆ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಇಬ್ಬರೂ ಈಕ್ವಲ್ ಆಗಿ ಲವ್ ಮಾಡೋದು ಅಷ್ಟೇ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರು ನಿಮ್ಗೆ ಜಾಸ್ತಿ ಇಷ್ಟ, ಭವಿಷ್ಯನ ನಾನಾ ರೀ? ನನ್ನನ್ನು ಕೇಳಿದ್ರೆ ನಾನು ಒಂದೇ ಹೆಸರು ಹೇಳೋದು. ಇಲ್ಲ ಇಲ್ಲ ಹಂಗೆಲ್ಲ ಸಿಕ್ಕಾಕಿಸ್ಬಾರ್ದು. ಇಲ್ಲ ಇಲ್ಲ, ಕರೆಕ್ಟಾಗಿ ಒಂದು ಹೆಸರು ಹೇಳಿ ಅಂತ ಇವಾಗ ಹೇಳ್ತಾ ಇದ್ದೀನಿ. ಹೇಳಿ, ನನಗೂ ಅರ್ಥ ಆಗತ್ತೆ. ಹೇಳ್ರಿ. ಭವಿಷ್ಯ. ನನಗೂ ಅಷ್ಟೇ ಭವಿಷ್ಯನೇ ಜಾಸ್ತಿ ಇಷ್ಟ. ಅಂದ್ರೆ ಅವರು ಅದಕ್ಕೆ ಗೈಸ್ ಪಾಪಚ್ಚಿ ನಾನು ಎಷ್ಟು ದುಡ್ಡು ಕೇಳಿದ್ರು ಕೊಡ್ತಾ ಇರ್ತಾರೆ. ಬೈಸ್ಕೋಬೇಕು ಆದ್ರೂ ಕೊಡ್ತಾರೆ ಗೈಸ್. ಕೊನೆಗೆ ಸರಿ ತಗೋ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಇವತ್ತು ಎಷ್ಟು ಇಸ್ಕೊಂಡೆ? ಇವತ್ತು 2000 ಎಷ್ಟೋ ಇಸ್ಕೊಂಡಿದ್ದೀನಿ ಗೈಸ್. ಇನ್ನ ಆದ್ರೆ ಇಸ್ಕೊಂಡಿರೋದಲ್ಲ, ಪರ್ಚೇಸ್ ಮಾಡಿದಾಳೆ, ಏನೋ ಶಾಪಿಂಗ್ ಮಾಡಿಬಿಟ್ಟಿದ್ದಾಳೆ. 2100 ಇಸ್ಕೊಂಡಿದ್ದೀನಿ ಗೈಸ್. ಇನ್ನ 800 ಇನ್ನ ಏನೇನೋ ಇದೆ, ಅದು ಆಮೇಲೆ. ಸರಿ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಒಂದ್ಸರಿ. ಈ ವ್ಲಾಗ್ ನೋಡಿಲ್ಲ ಅಂದರೆ ಅವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ ಏನು ಮಾಡೋದಿದೆಯೋ ಅದು. ಬಟ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಹಾಕಿ ಹೇಗಾಡ್ತೈತೆ ನೋಡಲ್ಲಿ. ಏನು ಹಾಕಲ್ಲ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್. ಬಿಡಮ್ಮ ಬಾ. ಬಿಡು ಭವಿಷ್ಯ, ಇಲ್ಲಿದೆ ರೀ, ನನ್ನ ಹತ್ರ ಇದೆ. ಬಿಡು, ಆಫ್ ಮಾಡಿ.